ನಮಸ್ಕಾರ ಎಲ್ರಿಗೂ ತೇಜು ಮನೆ ಮನಕ್ಕೆ ಸ್ವಾಗತ. ಎಲ್ರೂ ಹೇಗಿದ್ದೀರಾ? ಎಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ತಪ್ಪದೆ ಒತ್ತಿ. ಓಂ ನಮೋ ನಿಂಬುಜಾದೇವಿಯೇ ನಮಃ. ನಾವು ಇಂದು ನಿಂಬುಜಾದೇವಿ ಅಮ್ಮನವರ ದೇವಸ್ಥಾನದ ಬಗ್ಗೆ ತಿಳಿಯೋಣ ಬನ್ನಿ. ಇದು ನಮ್ಮ ಮೈಸೂರಿನ ಹೃದಯ ಭಾಗದಲ್ಲಿ, ಅದು ನಮ್ಮ ಮೈಸೂರು ಅರಮನೆಗೆ ಹತ್ತಿರದಲ್ಲೇ ಇದೆ. ಇದು ಅತ್ಯಂತ ಪುರಾತನ ಶಕ್ತಿಶಾಲಿ ದೇವಸ್ಥಾನ. ನಮ್ಮ ಮೈಸೂರು ಮಹಾರಾಜರ ಅಚ್ಚುನೆಚ್ಚಿನ ದೇಗುಲವೂ ಹೌದು. ಈ ದೇಗುಲ ಜಟ್ಟಿಗಳಿಗೆ ಅಂತಾನೆ ಮೀಸಲಾಗಿರುವ ದೇಗುಲ. ಇಂತಹ ದೇಗುಲದಲ್ಲಿ ಒಂದು ವಿಶೇಷತೆ ಕೂಡ ಇದೆ. ಅದು ಏನೆಂದರೆ ಇಲ್ಲಿ ಎಲ್ಲರೂ ದೇವಿಯನ್ನು ಎಣ್ಣೆಯಲ್ಲಿ ನೋಡುವುದು. ಹೌದು, ಅಚ್ಚರಿಯಾದ್ರೂ ಇದು ಸತ್ಯ. ನಮ್ಮ ಮೈಸೂರಿನ ನಜರ್ಬಾದ್ನಲ್ಲಿ ಈ ವಿಶೇಷವಾದ ದೇಗುಲ ಜಟ್ಟಿ ಜನಾಂಗದವರಿಗೆ ನಮ್ಮ ಮೈಸೂರು ಅರಸರು ದೇಣಿಗೆಯಾಗಿ ಕೊಟ್ಟರು ಎಂಬುವ ನಂಬಿಕೆಯೂ ಇದೆ. ಜಟ್ಟಿ ಜನಾಂಗದ ಪರಂಪರೆಯವರು ಈ ದೇಗುಲವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಅಷ್ಟಕ್ಕೂ ಈ ದೇವಿ ಯಾರು? ಯಾಕೆ ದೀಪದ ಎಣ್ಣೆಯಲ್ಲಿ ನೋಡಬೇಕೆಂದರೆ ಈ ದೇವಿಗೆ ಅತಿಯಾದ ಕೋಪವಂತೆ. ಹಾಗಾಗಿ ಈ ದೇವಿಯನ್ನು ನೇರವಾಗಿ ನೋಡುವುದಕ್ಕಿಂತ ಈ ದೀಪದ ಎಣ್ಣೆಯಲ್ಲಿ ನೋಡಿ ದರ್ಶನ ಮಾಡಬೇಕು. ಆನಂತರ ತಾಯಿಯನ್ನು ನೇರವಾಗಿ ನೋಡಬೇಕು ಎಂಬುವ ಪ್ರತೀತಿ ಇದೆ. ಅದಕ್ಕೆ ಎಲ್ಲರೂ ದೀಪದ ಎಣ್ಣೆಯ ಪುಟ್ಟ ಬಾವಿಯಲ್ಲಿ ನಿತ್ಯವೂ ಭಕ್ತರು ಎಣ್ಣೆಯನ್ನು ತಂದು ಹಾಕುತ್ತಾರೆ. ಬಳಿಕ ರುದ್ರ ಸ್ವರೂಪಿಣಿ ನಿಂಬುಜಾದೇವಿಯ ಅಮ್ಮನವರ ದರ್ಶನ ಮಾಡುತ್ತಾರೆ. ಇನ್ನು ದಸರಾ ವೇಳೆ ತಾಯಿಯನ್ನು ವಿಶೇಷ ಪೂಜಾ ಅಲಂಕಾರದೊಂದಿಗೆ ನಾವು ಆ ದೇವಿಯನ್ನು ಕಣ್ತುಂಬಿಕೊಳ್ಳಬಹುದು. ದಸರಾ ವೇಳೆ ಜಟ್ಟಿ ಕಾಳಗ ನಡೆಯೋ ಮುನ್ನ ಇಲ್ಲಿಗೆ ಜಟ್ಟಿಗಳು ಬಂದು ತಾಯಿಗೆ ಪೂಜೆ ಸಲ್ಲಿಸಿ ಭಕ್ತಿಯಿಂದ ನಮಿಸುತ್ತಾರೆ. ಇಲ್ಲಿಂದಲೇ ಜಟ್ಟಿ ಕಾಳಗಕ್ಕೆ ಮುನ್ನುಡಿ ಹಾಕುತ್ತಾರೆ. ಇವತ್ತಿಗೂ ದೇಗುಲದಲ್ಲಿ ಭಕ್ತರ ದಂಡೆ ಹರಿದು ಬರುತ್ತದೆ. ತಾಯಿಗೆ ನಮಿಸಿ ವಿಶೇಷ ಪೂಜೆ ಸಲ್ಲಿಸಿ ಹೋಗುತ್ತಾರೆ. ತಾಯಿಗೆ ನಿತ್ಯವೂ ಪೂಜಾ ಅಲಂಕಾರಗಳು ನಡೆಯುತ್ತದೆ. ವಿಶೇಷವಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ತಾಯಿಗೆ ವಿಶೇಷವಾದ ಅಲಂಕಾರ, ಪೂಜಾ ಕೈಕರ್ಯಗಳು ನೆರವೇರುತ್ತದೆ. ಇಲ್ಲಿ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು ಬೇಡಿ ಎಣ್ಣೆಯನ್ನು ಅರ್ಪಿಸುವ ಪದ್ಧತಿ ಹಾಗೂ ಮಾಂಗಲ್ಯ ಭಾಗ್ಯಕ್ಕೋಸ್ಕರ ತಾಯಿಗೆ ಮಾಂಗಲ್ಯವನ್ನು ಅರ್ಪಿಸುವ ಪದ್ಧತಿ ಕೂಡ ಇದೆ. ನೀವು ಕೂಡ ನೆಕ್ಸ್ಟ್ ಟೈಮ್ ಮೈಸೂರಿಗೆ ಬಂದರೆ ಈ ತಾಯಿಯ ದೇಗುಲಕ್ಕೆ ಭೇಟಿ ನೀಡಿ. ನಿಂಬುಜಾದೇವಿ ಅಮ್ಮನವರು ಸರ್ವರಿಗೂ ಒಳ್ಳೆಯತನ ಮಾಡಲಿ, ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಸಲಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ದೇವರ ಕಥೆಯೊಂದಿಗೆ ಸಿಗ್ತೇನೆ. ಕೊನೆಯವರೆಗೂ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.